ಅಲ್ಲ, ಬಂದಲ್ಲಿಂದ ನೋಡ್ತಿದ್ದೀನಿ ಈ ಥರ ಮಖ ಸಣ್ಣ ಮಾಡ್ಕೊಂಡು ಕೂತಿರಪ್ಪ. ಇಂಥದ್ದಾಗಿದೆ ಅಂತ ಹೇಳೋದಾರ ಇಲ್ಲ. ನಾವು ಮನೇಲಿದ್ದಾರೆ ಎಂತ ಅಂತ ತಿಳ್ಕೊಬೇಕ. ಹಂಗೊಂದು ಪಕ್ಷ ಏನಾರು ಹೇಳಿದ್ರೆ ನೀವು ಅಷ್ಟೇನು ತಲೆಗೆ ಹಚ್ಕೊಂಡು ಬೇಜಾರು ಮಾಡ್ಕೊಳ್ಳೋದೇನು ಬೇಡ. ನಾನು ಅವತ್ತಿಂದ ಹೇಳ್ತಿದ್ದೆ ನಿಮಗೆ, ನೀವು ತಿಳ್ಕೊಂಡಂಗಿಲ್ಲ. ಅವರು ನೀವೇನೋ ಮಗಳು ಮಗಳು ಅಂತೀರಿ ಬಿಟ್ಟರೆ ಅವರೇ ನಿಮ್ಮನ್ನು ಅಮ್ಮ ಅಂದ್ಕೊಂಡಲ್ಲ. ಅವರು ದೊಡ್ಡವ್ರ ಮಕ್ಕಳೇ. ಹೆಂಗಿದ್ರು ಅವ್ರ ಬುದ್ಧಿ ಏನು ಅವ್ರು ಬಿಡಲ್ಲ. ನಮಗಿದ್ದರನ್ನ ಕಂಡ್ರೆ ಸಸಾರನೇ ಮಾಡೋದು. ನೀವು ಅಯ್ಯೋ ನನ್ನ ಮಗಳು ಅಂತೇಳಿ ಅಷ್ಟು ಇದು ಮಾಡಿದ್ರಿ. ಹೋಗಲಿ ಬಿಡಿ, ಹಾಗೆ ಹೇಳ್ಕೊಂಡ್ಲಿ. ನಿಮಗೇನು ಯಾರೇನಿಲ್ಲ ಅನ್ನೋದೇನಿಲ್ಲ. ತಲೆ ತುಂಬ ಎಲ್ಲರೂ ಇದ್ದೀವಿ. ಯಾರಿಗೇನು ನೀವು ಹಾರೈಸ್ಬೇಕಾಗಿದ್ದೇನಿಲ್ಲ. ಸುಮ್ಮನಿರಿ ನೀವು, ಅದನ್ನೆಲ್ಲ ತಲೆಗೆ ಹಚ್ಚಿಗೆಬೇಡಿ. ಎಂತ ಯಾರೋ ನೆಂಟ್ರು ಬಂದರಿದ್ರಿ ನಿಮ್ಗೊಂಥರ ಸಸಾರ ಮಾಡಿದ್ರ, ಅದಕ್ಕೆ ಇಷ್ಟು ಮನ್ಸಿಗೆ ತಗೊಂಡಿರಾ? ಎಂತಕ್ಕೆ ನೋಡೋಣ ಹೇಳಿ. ಯಾರು ಹಂಗೆ ನಿಮಗೇನು ಬೇಡ ಹೇಳ್ತಿದ್ದೀನಿ ನಾನು. ನೋಡೋಣ ಅದು ಯಾರು ಎಂತ ಮಾಡ್ತಾರೆ ನೋಡ್ತೀನಿ. ನಮ್ಮ ಮನೇಲಿ ಹೆಂಗೆ ಅತ್ತೆ ಮಾವನ್ನೆಲ್ಲ ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತು. ದೇದೆಯಿಂದ ನೀವೇನೋ ಮಗಳು ಬೇಡ ಅಂದರು ಅವ್ರು ನಿಮ್ಮ ಮೇಲೆ ಜೀವನೇ ಇಟ್ಕೊಂಡಾರೆ, ಗೊತ್ತಾನ? ಅಲ್ಲ, ನಿಂಗೊಬ್ಳಿಗೆ ಎಂತ ಆತ ನೋಡೋಣ. ನಿನ್ನಷ್ಟಕ್ಕೆ ನೀನು ಎಂಥದಾರ ಅಂದ್ಕೊಂಡು ಮಾತಾಡ್ತಿರೋದನ್ನೇ ಸಾರ್ದ. ಸುಮ್ಮನಿರು, ನನ್ನ ತಲೆ ಬಿಸಿ ನಂಗಾಗಿದೆ. ಎಂತಕ್ಕ ಪುಣಾತ್ಗಿತ್ತಿ ಮೇಲೆ ಎಂತಕ್ಕೆ ಹಂಗೆ ಹೇಳ್ತಿ ಮರತಿ? ಅದು ಯಾರು ನೆಂಟ್ರು ಇರಲಿ ಎಂಥದೇ ಇರಲಿ ಸಸಾರ ಮಾಡ್ಯಾರ. ಅದ ಇಷ್ಟು ದಿವಸ ಆದರೂ ಸೀತೆ ಏನು ಅಂತ ನಿಂಗೊಂದು ಗೊತ್ತಾಗದೆ ಹೋತಲ್ಲ ನೋಡೋಣ ಹೇಳ. ನನ್ನ ಮಗಳು ಅಂದ್ಕೊಂಡಿನಂತೆ ಅದು ಅಮ್ಮ ಅಂದ್ಕೊಂಡ್ಲಂತ. ಅಮ್ಮನಿಗಿಂತ ಒಂದು ತೂಗ ಹೆಚ್ಚೇ ನೋಡ್ಕಿತ್ತದೆ, ಗೊತ್ತಾನ? ಅಂಥದ್ದೇನೂ ಮಾಡ್ಲಪ್ಪ. ಅದು ಏನೋ ಸಸಾರ ಮಾಡ್ತು, ಮುಂಚಿಗೆ ಬೇಜಾರು ಮಾಡ್ತು ಅಂತ ಹೇಳಿ ನಾನು ಯಾವ ಪಾಪಕ್ಕೆ ಹೋಗ್ಲಿ ತಾಯಿ? ಸುಮ್ಮನಿರ. ಅದು ನನಗೆಲ್ಲ ತಲೆ ತುಂಬ ಇದ್ದೀರಿ ನೀವು, ನಾನೇನಲ್ಲ ಅಂತ ಹೇಳದ್ನ. ನಂಗೆ ಸೀತೆ ಎಂಥದ್ನೂ ಹೇಳಪ್ಪ. ಪುಣಾತ್ಗಿತ್ತಿ ಅದು ಯಾರಿಗೆ ಒಬ್ಬರಿಗೊಂದು ಕೆಲ್ಸಕ್ಕೆ ಹೋದರಿಗೊಂದು ಮಾತಾಡದೆ ಇದ್ದಳ ನಂಗೆ ಏನಾರು ಹೇಳ್ತದ ಎಂತ ಹೇಳ ಪಾಪ. ಅದ್ರ ಪರಿಸ್ಥಿತಿ ಜ್ಞಾನ ಮಾಡಿದ್ರೆ ದೇವ್ರು ಒಳ್ಳೆಯವರಿಗೆ ಈ ಥರ ನೋವು ಕೊಡ್ತಾನೋ ಅಂತ ಕಾಣೋದು ನಂಗೆ ಒಂದೊಂದು ಸತಿ. ಅಷ್ಟು ಸುಲಭಕ್ಕೇನು ಬಿಟ್ಕೊಡಲ್ಲ ಸೀತಾ ಅಂದ್ರೆ. ಅದು ಏನಿದೆ ಏನಪ್ಪ, ಹೋಗಲಿ. ಬಾಯಿ ಬಿಡ್ದಿದ್ರೆ ನನಗೆ ಯಾವತ್ತಾರ ಒಂದು ದಿವಸ ಗೊತ್ತಾಗಿ ಆಗ್ತದೆ. ಎಂತ ಸೀತಕ್ಕಿಗೆ ಎಂತ ಆಗ್ಯದ ಮಾರ? ಅಯ್ಯೋ, ಅವರಷ್ಟು ಒಂದು ಅದೃಷ್ಟ ನಮ್ಮೂರಲ್ಲಿ ಯಾರಿಗೂ ಇಲ್ಲೇನೋ. ಗಂಡ ಹೇಳ್ದಂಗೆ ಕೇಳ್ತಾರೆ, ಮಕ್ಕಳಿಬ್ಬರು ಚೆನ್ನಾಗಿ ಓದ್ತಾರೆ. ಮಗಳದ್ದು ಓದಾತೇನು ಈ ವರ್ಷನೇ ಡಾಕ್ಟ್ರ್ ಆಗ್ತದೇನೋ. ಮಗನ ಅಂಥ ಒಳ್ಳೆ ಕಾಲೇಜಿಗೆ ತಗೊಂಡೋಗಿ ಸೇರ್ಸಾರೆ, ಅವನು ಚೆನ್ನಾಗಿ ಓದ್ತಾನೆ. ಬೇಕಂಬಷ್ಟು ಉತ್ಪತ್ತಿನೂ ಅದೇ ಮನೆಯಲ್ಲಿ. ಇನ್ನೆಂತ ಮಾರ ನೀವಿಷ್ಟು ತಲೆ ಕೆಡ್ಸ್ಕೊರಂಥದ್ದು ಅವರಿಗೆ ಎಂತ ಆಗಿದೆ? ಅವ್ರ ಮನೆಗೆ ನೀವು ತಲೆ ಕೆಡ್ಸ್ಕೊಳ್ಳೋದು ನೋಡಿದ್ರೆ ಸಾಕು. ಅಲ್ಲ, ನಮ್ಮನೆ ಹಂಗಾಗಿದ್ರೆ ಇನ್ನೇನು ಮಾಡ್ತಿದ್ರಿ? ಒಬ್ರೊಬ್ರ ಹತ್ರ ಒಂದೊಂದು ಥರ ತಲೆ ಕುಟ್ಕಿಬೇಕು. ಇಲ್ಲಿ ಹೇಳಿದ್ರೆ ಬೇಜಾರಾಗ್ತದೆ. ನಿಮ್ಮ ಮನೆ ಒಳಗಿದ್ದಿದ್ದು ನಿಮ್ಗೆ ಕಾಣಲ್ಲ, ಬೇರೆಯವ್ರ ಮನೆದೇ ಕಾಣೋದು ಯಾವಾಗಲೂ. ಶಾರದಾ, ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ಕೊಂಡು ಇಲ್ಲಿ ಮತ್ತೊಂದು ಥರದ್ದು ಇದು ಮಾಡ್ಕೊಳ್ಳೋದು ಬೇಡ. ನೀವು ಹೋಗು, ನಿನ್ನ ಕೆಲಸ ಏನದೇ ನೋಡ್ಕ. ನಾ ಏನಾರು ಹೇಳಿದ್ನ ನಿನ್ನ ಹತ್ರ? ನಂಗೆ ಬೇಜಾರಾಗಿದೆ ಸಂಧಾನ ಮಾಡು ಅಂತನಾರು ಹೇಳಿದ್ನಾನೆ. ಸುಮ್ಮನೆ ಬೇರೆಯವ್ರ ಮನೆ ವಿಚಾರಕ್ಕಾಗಿ ನೀನು ಯಾಕೆ ಇದು ಮಾಡ್ಕೊತೀಯ? ನಿಂಗೆ ಹೇಳಿದ್ರು ಅವೆಲ್ಲ ಅರ್ಥ ಏನಾಗಲ್ಲ. ಎಷ್ಟು ಜನ ಹೇಳ್ಬಿಟ್ಟೆ, ದೂರದ ಗುಡ್ಡು ಕಣ್ಣಿಗೆ ನೋಡೋಗೆ ಅಂತ. ಗಂಡು ಹೇಳ್ದಂಗೆ ಕೇಳ್ತಾರಂತೆ. ನೀವಾಗ ನೋಡಿಯಾ? ಗಂಡಪ್ಪಣ್ಣ ಹೇಳ್ದಂಗೆ ಕೇಳ್ತಾರೆ, ಎಂತ ಮಾಡ್ತಾರೆ ಅಂತ. ನಮ್ಮನೇಲಿ ಒಬ್ರೊಬ್ರ ಹತ್ರ ಒಂದೊಂಥರ ತಲೆ ಕೊಟ್ಟಿಗೆಬೇಕಂದ್ರೆ ಯಾರ ಹತ್ರ ಮರತೆ? ಗೌಡ್ರೊಬ್ರು ಕಿವಿ ಕೇಳಲ್ಲ, ಏನೋ ಹೇಳ್ತಾರೆ, ನಾನೇನಲ್ಲ ಅನ್ನಲ್ಲ. ಮತ್ತೆ ಯಾರು ಪಾಪಣ್ಣನ ಹತ್ರ ಎಂತ ತಲೆ ಕೊಟ್ಟಿಗೆಬೇಕ? ಒಂದೊಂದು ಸತಿ ಹೇಳ್ತಾನೆ ಅವನು, ನಾನೇನಲ್ಲ ಅನ್ನಲ್ಲ. ಮತ್ತೊಂದು ಸತಿ ಸರಿ ಆತನಪ್ಪ, ನೀ ಹೇಳ್ದಂಗೆ ಕೇಳ್ತಾನೆ. ಅದು ಹಿಂಗಾರ ಅಲ್ಲ ಮುರಿ ಹೇಳಿದ್ರೆ ತಿದ್ದು ಹೇಳಕ್ಕಿಲ್ಲ. ನಾನಾರು ಇದ್ದೀನಿ, ಅವ್ರ ಮನೇಲಿ ಯಾರದಾರೆ? ಅವರೇ ಒಬ್ರಿಗೊಬ್ರು ಹೇಳ್ಕೋಬೇಕು. ಹೆಂಗೆ ಹೇಳಿದ ಮಾತೇನು ಅವ್ರ ಜೀವಮಾನ ಕೇಳೋ ಮನಸ್ಸೇ ಅಲ್ಲ. ಅವ್ರ ಹೇಳ್ದಂಗೆ ಕೇಳೋ ಗಂಡ ಅಂದ್ಬಿಟ್ಟೆ. ಏನಪ್ಪ ನೀ ಹೇಳೋದು ನೋಡಿದ್ರೆ, ಗುಂಡಪ್ಪಣ್ಣನ ನೋಡಿದ್ರೆ ಅಂಥ ಜನಗೇನು ಕಾಣಲ್ಲ, ಭಾಳ ಸಾಧು ಜನರಂಗೆ ಕಾಣ್ತಾರಪ್ಪ. ಏನ ಹಂಗೆ ಎಲ್ಲರ ಮನೇಲಿ ಒಂದೊಂದು ಸತಿ ಬರ್ತವೆ ಹೋಗ್ತವೆ, ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ರೆ ಆಗಲ್ಲ. ಇಷ್ಟು ನೀವು ತಲೆ ಕೆಡ್ಸ್ಕೊಳ್ಳೋಂಥದ್ದು ಎಂತ ಆಗ್ಯದ ಹಂಗಾರ ಅವ್ರ ಮನೇಲಿ? ಏನಪ್ಪ, ಅವಾಗ ಶೇಖರನ ಜೊತೆ ಸೇರಿ ಸ್ವಲ್ಪ ಎಲ್ಲ ಇದು ಮಾಡ್ತಾರೆ ಅಂತೇಳಿ ನಮ್ಮನೇಲಿ ಇವರು ಹೇಳ್ತಿದ್ರು, ನಿಮ್ಮ ಮಗನೇ. ಈಗ ಅವನ ಸಹವಾಸನೂ ಬಿಟ್ಟಾರಲ್ಲ. ಮತ್ತು ನಮ್ಮೂರಲ್ಲಿ ಯಾರು ಹಂಗಿದ್ದಾರದಾರೆ? ನಿಮ್ಮ ಮಗನ ಜೊತೆನೇ ಇರೋದು, ನಿಲ್ಲಣ್ಣನ ಜೊತೆ ಇರೋದು. ಏನಪ್ಪ
ಎಂಥದ್ದು ಗೊತ್ತಾಗಲ್ಲ, ನೀವೇನು ಬಾಯ್ ಬಿಟ್ಟು ಅಂಥದ್ದು ಹೇಳಲ್ಲ. ನಾನು ಎಲ್ಲಿ ಮನೆಯವ್ರ ಥರ ಎಲ್ಲಿ ನೋಡ್ತೀರಿ ನೀವು? ಕಂಡರಳು ಹಂಗೆ ನೋಡೋದು. ಎಂಥವ್ರು ಗೊತ್ತಾದರೆ ಇದು ನಮ್ಮ ಕೈಲಾಗಿದೆ ಅಂತ ಒಂದು ಉಪಕಾರ ಮಾಡೋಕ್ಕಾಗ್ತದನ್ನು ನೋಡ್ಬೋದು. ಏನು ಗೊತ್ತಿಲ್ಲದೆ ಎಂತ ಮಾಡೋದು? ನೀವೇ ಬಾಯ್ ಬಿಡಲ್ಲ. ಇನ್ನು ಸೀತಕ್ಕೆ ನನ್ನ ಹತ್ರ ಏನಾರು ಹೇಳ್ತಾರಾ? ಸುಮ್ಮನೆ ಹೇಳೋದಲ್ಲ. ನಮ್ಮ ಮನೇಲೆಲ್ಲ ಇದಾದಾಗ ಒಂದೊಂದು ಸತಿ ಅವ್ರ ಕೈಲಿ ಆಗಿದ್ದು ಉಪಕಾರ ಮಾಡ್ಯಾರೆ. ನಾ ಎಂಥವ್ರು ಮಾಡೋಣ ಅಂದ್ರೆ ನೀ ಅಂತ ಹೇಳಲ್ಲಲ್ಲ. ಯಾರು ಎಂತ ಮಾಡೋಕ್ಕೂ ಆಗಲ್ಲ ಮರತಿ. ಆ ಮನಸ್ಸಿಗೆ ಸಾಧಾರಣದವ್ರು ಹೇಳಿದ್ರೆ ಏನು ತಲೆಗೇನು ಹೋಗಲ್ಲ. ಎಂಥ ಶೇಖರನ್ ಸಹವಾಸ ಬಿಟ್ಟಿದ್ದ ಮತ್ತೆ ಹೋಗಿ ಕಟ್ಕೊಂಡಾನ ಅಲ್ಲಿಗೆ. ಒಂದು ಸತಿ ನಮ್ಮನೆಗೆ ಹೆಂಗೆ ಇದು ಮಾಡಿದ್ನ ಹಂಗೆಯ ಎಲ್ಲಿಗೆ ಹೋಗ್ತಿದ್ರೆ ಅವ್ರ ಜೊತೆನೇ ಹೋಗೋದಂತೆ. ಪಾಪಣ್ಣ ಅಂದೇ ಅಂದೇನು ಹೇಳಿದ್ದ, ಶೇಖರ ಭಾಳ ಕುಲಜಾತ ಅದನ್ನೇ ಮರತಿ, ಇಂಥ ಕತೆ ಅಂತ ಗೊತ್ತಿಲ್ಲ ಅಂತ. ನಾವು ನೋಡ್ಬೇಕಾರೆ ಹಿಂಗಾಗಿ ಹೋಗ್ಯದೆ. ಈ ಮನೆ ಕಡೆ ಎಲ್ಲ ಅಷ್ಟೊಂದು ಜವಾಬ್ದಾರಿ ತಗೊಂಡ ಮನುಷ್ಯ ಇನ್ನೂ ಔಷಧಿ ಹೊಡಿಲಂತೆ ಎಣ್ಣೆ ಹತ್ತಿ ಎಂತ ಅಂತ ಹೇಳೋದು. ಹೋಗಿ ಹೇಳಿ ಅಂದರೆ ಹೇಳಾಟನೇ ಇಲ್ಲಂತೆ. ಹಾಗೆ ಹಾಕ್ಕೊಂಡಿದ್ದು ಅದು ಎಂತ ಆಗಿದೆ ಅಂಥೇಳಿ ಅದು ಗೊತ್ತಿಲ್ಲ. ಇದು ಪಾಪ ಹೋದಳಲ್ಲ ಗೆದ್ದಿಗೆಲ್ಲ ಎಂತ ಮಾಡ್ತದೆ. ಈಗ ಮನೇಲೆಲ್ಲ ಸಸತ್ರ ಇರೋಷ್ಟೊತ್ತಿಗೆ ಹೋಗೋದಾರು ಒಂಥರ ಏನು ಅನ್ಸಲ್ಲ. ಹಿಂಗಿದ್ದೆಲ್ಲ ಆದಾಗ ಹೋಗೋದಂದ್ರೆ ಮೊದಲೇ ನಮ್ಮೂರಿನ ಜನ ತಿಕ್ಳು ಗರಿಯೋದು ನೋಡಿದ್ರೆ ಸಾಕು. ಎಂಥದ್ದು ಆಗಿದೆ, ಈಗ ಗಂಡು ಹೋಗಲ್ಲ, ಇದ್ರ ಹಣೆ ಬರೋಕೆ ಇದೇ ಬರ್ಬೇಕಾತ ಅಂತಾರ ಅನ್ನೋ ಒಂದು ಅಂಜಿಕೆ. ಅದಕ್ಕೆ ಯಾರಿಗಾರು ಇರ್ತದ ಅಂಜಿಕೆ. ಎಂಥದಪ್ಪ ನೀವು ಮಾತಾಡೋದು ನೋಡಿದ್ರೆ ಒಬ್ರೊಬ್ರಿಗೆ ಒಂದೊಂದು ಥರ ಹೇಳ್ತೀರಿ. ನಮ್ಮನೇಲಿ ಎಂಥವ್ರು ಗೆದ್ದೆ ತೋಟಕ್ಕೆ ಹೋಗೋಕೆ ನಮ್ಮನೆ ಕೆಲಸ ಮಾಡ್ಕೊಳಕ್ಕೆ ನಮಗೇನಿದು ಹೋಗಿ ಮಾಡ್ಕೋಬೇಕು ಅಂತೀರಿ. ಅವ್ರ ಮನೆ ಗೆದ್ದಿಗೆ ಅವ್ರು ಹೋಗೋಕೆ ಅಂಜಿಕೆ ಅಂತೀರಪ್ಪ. ಏನು ಹೋಗಲಿ ಬಿಡಿ. ಈಗ ಗುಡಿಯೋಕೆ ಅಂತಾರೆ ಒಂದು ಲೋಟ ತಂದು ಕೊಡ್ಲಾ? ಬೇಡ ಮರತಿ, ಎಂಥದ್ದು ಬೇಡ. ನಿನ್ನ ಮಾತೆ ಎಲ್ಲ ಕುಡ್ದಿದ್ಕಿಂತ ಹೆಚ್ಚಾಗಿ ಹೇಳ್ತು. ನಮಗೂ ಅವರಿಗೂ ಸಮನೇ, ನಮಗೂ ಅವರಿಗೂ ಸಮನ. ಅವ್ರ ಇದರಲ್ಲಿ ಯಾರು ಏನು ಹೊರಗಡೆ ಇದಕ್ಕೆಲ್ಲ ಹೋದರೇನಲ್ಲ. ನಾವಾರು ಮೊದಲಿಂದನೇ ಹಿಂಗೆ ರೊಟ್ಟಿ ಗದೆ ಕೈಲಿ ಎಲ್ಲ ನಾವೇ ಮಾಡ್ಕೊಂಡು ಬಂದಾರ, ಅಭ್ಯಾಸದೆ ನಮಗೆ. ಹಂಗಾಗಿ ಹೇಳಿದೆ. ಇದಕ್ಕೆ ನಾನು ಎಂಥದ್ದು ಹೇಳಕ್ಕೆ ಹೋಗಲ್ಲ. ಅದು ಸೀತಾರ ಮನೆ ಸುದ್ದಿ ಅಂತ ನಿನ್ನ ಹತ್ರ ಮಾತೇ ಆಡಲ್ಲ ನಾನು. ನಂಗೆ ಗೊತ್ತು ನಿಂಗೆ ಅದನ್ನು ಕಂಡ್ರೆ ಆಗಲ್ಲ. ಎಂತಕ್ಕೆ ಹಿಂಗೆ ಮಾಡ್ತೀಯ ಏನೋ ಮರತಿ. ನಾನು ನಿಮಗೆಲ್ಲ ಇನ್ನು ಹೇಳೋಕ್ಕೇನು ಆಗಲ್ಲ. ಹಿಂಗೆ ತಿಳಿದಂಗೆ ಮಾಡ್ಕೇಳಿ. ಇನ್ನೊಂದು ಸತಿ ಬಂದ್ಕೊಂಡು ಎಂತ ನಂಗೆ ಹೇಳಲ್ಲ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ಬೇಡ. ಅವ್ರ ಮನೆಗಳು ಅವ್ರಿಗಾಗಿದೆ ಪಾಪ. ಅಲ್ಲ ನಾನು ಹೇಳಿದ್ದಷ್ಟೇ ಹೇಳಿದ್ದು. ಆದರೂ ಆ ಶೇಖರ್ ಹೋಗಿ ಕೈ ಕೊಟ್ಟ ಮೇಲೆ ಅವನು ಸಾಧಾರಣಕ್ಕೆ ಬಿಡಲ್ಲ. ಅವ್ನು ಎಂತ ಮಾಡ್ಬೇಕಾಗ್ತದೆ. ಅವನು ಎಲ್ಲರೂ ಹಾದಿಲಿ ಬತ್ತಿರೋಷ್ಟೊತ್ತಿಗೆ ಇದ್ರ ಬಂದ್ರೆ ಅಲ್ಲಿ ಅಡ್ಡ ಬಡ್ಸ್ಕಿ ತೆಗೆದು ಹೊಡಿಯೋಣ ಅಂತ ಕಾಣ್ತಿರ್ತದೆ ನನಗೆ. ಅವ್ನು ಸುಮಾರು ಸತಿ ಮಾತಾಡ್ಸೋಣ ಅಂತ ನೋಡ್ತಾನೆ. ನಾನು ಮಾತ್ರ ಅವನ ಹತ್ರ ಮಾತಾಡಲ್ಲ. ಈ ಗುಂಡಪ್ಪಣ್ಣಗೊಂದು ಎಂತಕ್ಕೆ ಗೊತ್ತಾಗಲ್ಲ ಏನಪ್ಪ. ಅಷ್ಟೆಲ್ಲ ಕಣ್ಣ ಮುಂದೆ ನೋಡ್ಯಾರೆ ಮತ್ತೆ ಅವನ ಹಿಂದೆ ಹೋಗೋಕ್ಕೆ ಏನು ಎಲ್ಲರೂ ಮಾಟ ಗಿಟ ಮಾಡಿಸ್ಕಿ ಬರ್ತಾನೇನು. ಅವರಿಗೆ ಗುಂಡಪ್ಪಣ್ಣಗೆ ಹೇಳಕ್ಕೆ ನಮ್ಮ ಮಾವರು ಒಂದೊಂದು ಸತಿ ಅಷ್ಟು ಬೈತಿರ್ತಾರಲ್ಲ, ಆದರೆ ಒಂದೊಂದು ಸತಿ ಅವನ ಜೊತೆಗೆ ಹೋಗ್ತಾರಲ್ಲ. ಅದೇ ಅದೇ ಆ ನ್ಯಾಕೆಲ್ಲ ಅವನಿಗೆ ಭಾಳ ಚೆನ್ನಾಗದೆ. ಎಷ್ಟು ಮನೆ ಹಾಳು ಮಾಡ್ಯಾನ, ಎಷ್ಟು ಊರು ಹಾಳು ಮಾಡ್ಯಾನ, ಇಲ್ಲಿ ಬಂದು ಸಾರ್ಥ ಆಗ್ಯಾನೆ. ಈಗ ನೋಡೋಣ ಸಾಯಂಕಾಲ ಸರಿಗೆ ಪ್ರೇಮರ ಮನೆಗೆ ಹೋಗಿ ಬರೋಕ್ಕಾಗ್ತದನ್ನು ನೋಡ್ತೀನಿ. ಒಂದು ನಾಗಪ್ಪೇನಾರು ಔಷಧಿ ನಮ್ಮ ಮನೆಗೂ ಹೊಡಿಬೇಕಲ್ಲ ಹೆಂಗಿದ್ರವ. ಅವ್ರದ್ದು ಹೊಡೆದು ನಮ್ದು ಹೊಡಿತಾನೆ, ನಮ್ದು ಹೊಡೆದು ಅವ್ರದ್ದು ಹೊಡಿತಾನೆ ಅಂತ ಒಂದು ಕೇಳ್ಕಿ ಬರ್ತೀನಿ. ಮತ್ತು ತೀರಾ ಹೊತ್ತುಣ್ಕೆ ಹೋದರೆ ಅವ್ರ ಮನೇಲಿ ಯಾರೂ ಇರಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಮ್ಮ ನೀವು. ಈ ಜಾರ್ಕಿಲ್ಲಿ ಅಲ್ಲಿಗೆ ಹೋಗಿ ಬಂದೆ ಇಷ್ಟು ಸುಸ್ತಾಗಿರಿ. ಪ್ರೇಮನ ಮನೆ ಏನು ಇಲ್ಲ ಅವಾಗಿ ನನಗೆ ನೆರಮನೆನಾ? ಸ್ವಲ್ಪ ದೂರ ಹೋಗ್ಬೇಕಾ? ಗಾಳಿ ಈ ಥರ ಕೊಡೆ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ನೀವೊಬ್ಬರೇ ನಾನು ಹೋಗಕ್ಕೆ ಬಿಡಲ್ಲಪ್ಪ. ಬೇಡ ಬೇಕಾದ್ರೆ ನನಗೆ ಅಲ್ಲೆಲ್ಲಾರು ಸಿಕ್ಕಿದ್ರೆ ಹೇಳ್ತೀನಿ ಅಂತ ಮಾತಾಡಲ್ಲ. ಆದರೂ ಚಿಂತಿಕಿಲ್ಲ. ಸೀತಾಕರ ಮನೆಗಲ್ಲ ಇನ್ನು ಹೇಳ್ತೀನಿ ಬೇಕಾರೆ. ನೀವು ಮಾತ್ರ ಹೋಗಬೇಡಿ, ಸುಮ್ಮನೆ ಒಂದು ಕುಂದುವರೆ ಮಾಡ್ಕೊಳಕ್ಕಲ್ಲ ಕಡಿಕೆ. ನಂಗೆ ಸೀತಕ್ಕನ ಕಂಡ್ರೆ ಆಗಲ್ಲ ಅಂತ ನಿಮ್ಗೆ ಹೇಳಿದ್ಯಾರ? ನಾನು ಎಂತ ಮಾತಾಡಿದ್ರು ನಿಮಗೆ ಹಾಗೆ ಕಾಣ್ತದೆ. ನೋಡೋಣ, ಇದನ್ನು ಸಮ್ ಮಾಡೋಣ. ಶೇಖರನಿಂದನೇ ಆತ ಇರೋದು, ಮತ್ತಿನ್ನೇನಲ್ಲ. ಹೆಂಗಾರು ಮಾಡಿ ಸರಿ ಮಾಡ್ಬೇಕಲ್ಲ. ನೀನು ಹುಟ್ಟಿಂದ ಅವನ ಹತ್ರ ಎಂತ ಕೇಳಕ್ಕೆ ಹೋಗಬೇಡ ಮರತಿ. ಅಯ್ಯೋ ಅವ ಒಂದು ಥರದ ಜನ ಮೊದಲೇಯ. ಕಡೆಗೆ ಮತ್ತೊಂದು ಥರ ಏನಾರು ಶುರು ಮಾಡ್ಯಾನ. ನಿನ್ನ ಗಂಡ ಮತ್ತು ಗನ ಜನ. ನೀ ಎಂತಕ್ಕೆ ಹೋಗಿದ್ದೆ ಅಂತ ಕೇಳಿದ ಅರಗಳೇ ಬೇಡ. ಹಂಗೆ ಕೇಳೋದಾಗಿದ್ರೆ ನಾನು ಹೋಗಿ ಕೇಳ್ತಿರಲ್ಲ ಅವನ ಹತ್ರ. ಕೊಳ್ಳು ಪಟ್ಟಿ ಹಿಡಿದು ಕೇಳ್ತಿದ್ದೆ ಎಂತಕ್ಕೆ ಹಿಂಗೆ ಮಾಡ್ತೀಯ ಅಂತ.
ತಿರ್ಕೊಂಡು ನಮ್ಗೆ ಹೇಳಕ್ಕೆ ಕೂತ್ರಿಲ್ಲದೆ ನನ್ನಷ್ಟಕ್ಕೆ ನಾ ಪ್ಯಾಟಿಗೆ ಹೋಗ್ತೀನಿ, ನನ್ನ ಹಿಂದೆ ಅವ್ರು ಬಂದ್ರೆ ನಾ ಏನು ಮಾಡೋದು ಅಂತ ಕೇಳ್ರೆ ನಾವು ಮತ್ತೆ ಅಂತಾರೆ ಹೇಳಂಗಿದ್ದೀಮ. ಹಂಗಾಗಿ ಸುಮ್ಮನೆ ಹಾಕ್ಯಂಡಿ ನಾನು. ಇಲ್ಲಿದ್ರೆ ಬರೋಳಲ್ಲೇ ಹೋಗಿ ಬತ್ತಿದ್ದೆ. ನಮ್ಮ ಮನೆ ಬಂಗಾರ ಬೆಟ್ಟು ಹಾಕ್ಯಂಡು ಅಕ್ಸಲಿ ದೂರಿದ್ರೆ ಅಕ್ಸಲಿ ಅಂತ ಮಾಡ್ತಾನೆ. ಫಸ್ಟ್ ಈ ಗುಂಡಪ್ಪಣ್ಣನ ಮಂಡೆ ಒಳಗೊಂದು ಎಂತ ತುಂಬೇದೆ ಅದನ್ನು ತೆಗೆದು ಹಾಕಿದ್ರೆ ಆತಿತ್ತು. ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡ್ಸ್ಕಿತ್ತೀರಿ ಮಾರ? ನಿಮ್ಮ ಮಗನ ಹತ್ರ ಹೇಳಿ, ಅನಿಲಣ್ಣ ಇವರು ಸೇರಿ ಎಲ್ಲ ಸರಿ ಮಾಡ್ತಾರೆ. ಅವ್ರಿಗಿನ್ನೂ ಗೊತ್ತಿಲ್ಲೇನ? ಇಲ್ಲೇ ಮಾರತಿ, ಇಲ್ಲ ಪಾಪಣ್ಣ ಅನಿಲನ ಜೊತೆನೂ ಸೇರಲ್ಲಂತೆ. ಶೇಖರಾತು ಅವರಾತಂತೆ. ಪಾಪಣ್ಣ ಒಂದಿನ ಹೇಳಿದ್ದ ಹಿಂಗೆ ಮಾಡ್ತಾ ಇದ್ದಾರೆ ಗುಂಡಪ್ಪಣ್ಣ ಅಂತ. ನಾವೇ ಇಂದು ನಾಳೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡ್ರೆ ಇಲ್ಲ, ಅವರು ಮತ್ತೆ ಇದಾತನೇ ಇದ್ದಾರೆ. ತಾಯಿ ತಪ್ಪನದ ಮಗ. ತಾಯಿ ಹತ್ರ ಹೇಳೋಕ್ಕಾಗ್ಯದೆ, ನನ್ನ ಹತ್ರ ಒಂದು ಸ್ವಲ್ಪ ಬಾಯಿ ಬಿಡೋಕ್ಕಾಗಲ್ಲ. ಆಗಲಿ ಮಾಡ್ತೀನಿ, ಇದನ್ನು ನಾನೇ ಸರಿ ಮಾಡ್ತೀನಿ. ಏನಾರು ಮಾಡಿ ಸೀತನ ಕಂಡ್ರೆ ಆಗಲ್ಲ ಆಗಲ್ಲ ಅಂತೀರಲ್ಲ ನೋಡಿ, ಈಗ ಸರಿ ಮಾಡಿ ತೋರಿಸ್ತೀನಿ ನಾನು. ನೀನು ಹೇಳಿ ಹೇಳಿ ಹೀಗೆ ಮಕ್ಕ ಮಾಡ್ಕೊಂಡು ಇಲ್ಲಿ ಕೂತು ಕೂಡಲೇ ಈಗ ಇವರು ಅವ್ರು ಬಂದರೆ ಮತ್ತೆ ಅಂತ ಒಂದು ಕೇಳೋಕೆ ಶುರು ಮಾಡ್ತಾರೆ ಅಂತ ಹೇಳದೇ ಇದ್ದರೆ ಅದಕ್ಕೂ ಒಂದು ಇದು ಮಾಡ್ತಾರೆ. ನೀವು ಹೋಗಿ ಸ್ವಲ್ಪ ಹೊತ್ತು ಮಲ್ಕೇಳಿ ಹೇಳ್ತೀನಿ, ಕುಡಿಯೋ ಕಲ್ಲಿಗೆ ತಗೊಬರ್ತೀನಿ.